ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಗೋಳಿತೊಟ್ಟು ವಲಯ ಇದರ ಆಶ್ರಯದಲ್ಲಿ ಆನಂದಾಶ್ರಮ ಸೇವಾ ಟ್ರಸ್ಟ್, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಮಂಗಳೂರು, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಯಾಡಿ, ಸಂಚಾರಿ ಚಿಕಿತ್ಸಾ ಘಟಕ ಮಂಗಳೂರು ಇವರ ಸಹಯೋಗದೊಂದಿಗೆ ದಿನಾಂಕ 21/12/2021 ಮಂಗಳವಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಲಿನಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಿತು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷ, ನೆಲ್ಯಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ, ನೇತ್ರಬಂಧು ಬಿರುದಾಂಕಿತ ಶ್ರೀ ಗಂಗಾಧರ ಶೆಟ್ಟೆ ಹೊಸಮನೆಯವರು ಎಲ್ಲರನ್ನೂ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಇದು ನನ್ನ ಸಂಘಟನೆಯ 40ನೇ ಶಿಬಿರ. ಈ ಮೂಲಕ ನಾನು ಡಾಕ್ಟರ್ ಶಾಂತರಾಜ್ ಮತ್ತು ಶ್ರೀಮತಿ ಗೌರಿ ಪೈ ಅವರ ನೇತೃತ್ವದಲ್ಲಿ ಸಾವಿರಾರು ಜನರಿಗೆ ಬೆಳಕು ನೀಡುವ ಪ್ರಯತ್ನ ಮಾಡಿದ್ದೇವೆ. ಕಳೆದ ಹಲವು ವರ್ಷಗಳಿಂದ ಸುಮಾರು 40,000ಕ್ಕೂ ಮಿಕ್ಕಿ ಜನ ಇದರ ಅನುಕೂಲವನ್ನು ಪಡೆದುಕೊಂಡಿದ್ದಾರೆ. ಇದು ನನ್ನ ಸೌಭಾಗ್ಯವೆಂದರು. ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಿಶಿರ ಅವರು ಶಿಬಿರವನ್ನು ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀಯುತ ಮೇದಪರವರು ವಹಿಸಿದ್ದರು. ವೇದಿಕೆಯಲ್ಲಿ ಆನಂದಾಶ್ರಮ ಸೇವಾ ಟ್ರಸ್ಟಿನ ಸದಾಶಿವ ಪೈ, ನೇತ್ರ ತಜ್ಞೆ ಡಾಕ್ಟರ್ ಲಕ್ಷ್ಮಿ, ಶ್ರೀಯುತ ಕೃಷ್ಣಪ್ಪ, ಕಾರ್ಮಿಕ ಇಲಾಖೆ ಭಾರತ ಸರ್ಕಾರ, ಉದ್ಯಮಿ ಕೆಪಿ ಥೋಮಸ್, ಸೀತಾರಾಮಗೌಡ ಕಾನಮನೆ, ಶ್ರೀಮತಿ ಗಿರಿಜಾ, ಮೊಹಮ್ಮದ್ ರಫೀಕ್ ಕೆಇ, ಶ್ರೀಮತಿ ಅಮಿತಾ, ನೋಣೆಯ ಪೂಜಾರಿ ಅಂಬರ್ಜೆ ಮೊದಲಾದವರು ಉಪಸ್ಥಿತರಿದ್ದರು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಮತ್ತು ತುಂಬ ಅವಾಗಲಿಂದನೂ ವೇಟ್ ಮಾಡ್ತಾರೆ. ಎಲ್ಲ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ಶುರು ಮಾಡಲಿಕ್ಕೆ. ಮಂಗಳೂರಿಂದ ಬರಬೇಕಿತ್ತು, ಅದಕ್ಕೋಸ್ಕರ ಜಾಸ್ತಿ ಲೇಟ್ ಆಯಿತು. ಎಲ್ಲರೂ ತಾಳ್ಮೆಯಿಂದ ಕಾಯ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಫಸ್ಟಾಗಿ 2 ವರ್ಷ ಆಯಿತು ಈಗ ಯಾವುದು ಕ್ಯಾಂಪ್ಸ್ ನಡೆಯಲಿಲ್ಲ, ಯಾಕಂದರೆ ಕೋವಿಡ್ ಆಗಿರೋ ಕಾರಣ. ಸೊ ಗಂಗಾಧರ ಶೆಟ್ಟಿ ಅವರು ಬಂದು ಒಂದು ಕ್ಯಾಂಪ್ ಮಾಡೋಣ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯಾಕಂತಂದರೆ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿರು ಆದರೂ ಒಬ್ರೊಬ್ರು ಹೆಸರು ಕೂಡ ಹೇಳಲಿಕ್ಕೆ ನಂಗೆ ಅಷ್ಟು ಪರಿಚಯ ಇಲ್ಲ. ಎಲ್ಲರೂ ಸಹ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದೊಂದು ಮಾಡುವ ಅಂತ ಹೇಳಿ ಮಾಡಿರೋ ಒಂದು ತಪಾಸಣೆ, ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಆಯಿತು. ಸೊ ಇನ್ನೇನು ಅಂತಂದರೆ ಕಣ್ಣಿನ ಬಗ್ಗೆ ಹೇಳಬೇಕು ಅಂತಂದರೆ, ಕಣ್ಣು ಪಂಚೇಂದ್ರಿಯಗಳಲ್ಲಿ ಕಣ್ಣು ಅಂದರೆ ಬಹಳ ಮುಖ್ಯವಾದದ್ದು. ಸೊ ನಮಗೆ ಒಂದು ನೋಡಬೇಕು ಅಂತ ಹೇಳಿದ್ರೆ, ಒಂದು ಸುಂದರ ಒಂದು ಥಿಂಗ್ಸ್ ಆದ್ರೂ ಯಾವ್ದಾದ್ರು ಒಂದು ಸುಂದರವಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಕಣ್ಣು ಬಹಳ ಮುಖ್ಯ. ಬೇರೆ ಪಂಚೇಂದ್ರಿಯಗಳಲ್ಲಿ ಕಿವಿ ಆಗಿರ್ಬೇಕು, ಮೂಗಾಗಿರ್ಬೋದು, ಇಲ್ಲ ಅಂದರೆ ಬಾಯಿ ಆಗಿರ್ಬೋದು. ಕಿವಿ ಅಂತಂದರೆ ಅಷ್ಟೊಂದು ಕೇಳದೆ ಇರೋ ಟೈಮಲ್ಲಾದರೂ ನಮಗೆ ಶ್ರವಣ ಯಂತ್ರ ಅಂತ ಬರ್ತದೆ, ಹಿಯರಿಂಗ್ ಏಡ್ ಅಂತ. ಅದು ಬೇಕಂದ್ರೆ ಹಾಕಿ ಬೇಕಂದ್ರೆ ನಮಗೆ ಕಿವಿ ಕೇಳಿಸೋಂಗೆ ಬೇಕಂದ್ರೆ ಮಾಡಲಿಕ್ಕೆ ಸಾಧ್ಯ. ಮತ್ತು ಮೂಗು, ವಾಸನೆ ಮತ್ತು ರುಚಿ. ನಿಮಗೆ ಕೋವಿಡ್ ಇಷ್ಟು ಜನರಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ, ಆದರೂ ನೀವು ಕೇಳ್ಪಟ್ಟಿರ್ತೀರ ಕೋವಿಡ್ ಬಂದಿರೋ ಕಾರಣ ನನಗೆ ವಾಸನೆ ಇಲ್ಲ, ಸ್ಮೆಲ್ ಗೊತ್ತಾಗಲ್ಲ, ಇಲ್ಲಾಂದರೆ ರುಚಿ ಗೊತ್ತಾಗಲ್ಲ ಅಂತ. ಆದರೂ ಸಹ ನಿಮಗೆ ಅದು ಇಲ್ಲದೆ ಇರೋ ಟೈಮಲ್ಲಾದರೂ ಸಹ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ವ್ಯತ್ಯಾಸ ಆಗಿದೆ ಅಂತ ಅನ್ಸಲ್ಲ. ಬಟ್ ಕಣ್ಣು ಕುರುಡಾಗೋದು, ಇಲ್ಲಾಂದರೆ ಕಣ್ಣಿನ ದೃಷ್ಟಿ ಕಮ್ಮಿ ಆದರೆ ನಿಮ್ಮ ಎಲ್ಲ ದೈನಂದಿನ ಕಾರ್ಯಕ್ರಮಕ್ಕೂ ಅದು ಒಂದು ತೊಂದರೆ ಆಗ್ತದೆ. ಅವರು ಒಂದು ಬೆಳಕನ್ನು ನೋಡ್ಲಿ, ಇಲ್ಲಾಂದ್ರೆ ಈ ದೇಶವನ್ನು, ಇಲ್ಲಾಂದ್ರೆ ಈ ಸಮಾಜವನ್ನು ಒಂದು ನೋಡ್ಲಿ ಅಂತ. ಸೊ ಎಲ್ಲರೂ ಕಣ್ಣಿನ ಒಂದು ದಾನಕ್ಕೆ ನೋಂದಣಿ ಮಾಡಿ, ನಾನು ಕೂಡ ಮಾಡಿದ್ದೀನಿ. ಮಾಡಾದ್ಮೇಲೆ ನೀವು ನಿಮ್ಮ ಮನೆಯವ್ರಿಗೆ ಮತ್ತೆ ಬಂಧು ಮಿತ್ರರಿಗೆ ಹೇಳಬೇಕು ಈ ಥರ ಒಂದು ಕೆಲಸ ಮಾಡಿದ್ದೀರಾ ಅಂತ. ಸ್ವರ್ಗೀಯ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕಣ್ಣಿನ ಒಂದು ದಾನ ಮಾಡಿದ್ದಾರೆ. ಸೊ ಅದನ್ನು ಹೇಳಿ ನಾನೊಂದು ಈ ಶಿಬಿರ ಒಂದು ಯಶಸ್ಸಾಗಲಿ, ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಎರಡೂ ಕಣ್ಣಿಗೆ ಸೇಮ್ ನಂಬರ್ ಇದ್ದಂಥವರಿಗೆ ಮಾತ್ರ ನಾವಿವತ್ತು ಕನ್ನಡಕ ಕೊಡ್ಲಿಕ್ಕೆ ಆಗ್ತದೆ. ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶುಕ್ರವಾರ ಬೆಳಗ್ಗೆ ಬಂದರೆ ಅವರಿಗೆ ವಿವರವಾದ ಪರೀಕ್ಷೆ ಮಾಡಿ ನಾವು ಕನ್ನಡಕವನ್ನು ಬರೆದು ಕೊಡ್ತೇವೆ. ಇದು ಇನ್ನು ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಪೊರೆ
ಕಣ್ಣಿನ ಪೊರೆ ಇದ್ದಂಥವರಿಗೆ ಬಹಳ ಬೇಸರ ಆಗ್ತದೆ. ಈ 2 ವರ್ಷದಿಂದ ಈಚೆಗೆ ನಮ್ಮ ಪರಿಸರದಲ್ಲಿ ಪೊರೆ ಇದ್ದಂಥವರ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಕಣ್ಣಿನ ಕ್ಯಾಂಪ್ಗಳಾಗಲಿಲ್ಲ, ಕಣ್ಣಿನ ಆಪರೇಷನ್ ಥಿಯೇಟರ್ಗಳು ನಡೆಯಲಿಲ್ಲ 2 ವರ್ಷ. ಯಾವುದೂ ಸಹ ಆಪರೇಷನ್ಗಳಾಗದೆ ಜನ ಈ ಪೊರೆ ಬಂದಂಥವರು ಸಂಕಷ್ಟದಲ್ಲಿದ್ದಾರೆ. ಸಾಮಾನ್ಯ ಒಂದು 60-70 ವರ್ಷದ ನಂತರ ಸಹಜವಾಗಿ ಪೊರೆ ಬರ್ತದೆ. ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು, ಯಾವುದೇ ವಯಸ್ಸಲ್ಲೂ ಬರ್ಬೋದು, ಮಕ್ಕಳಿಗೂ ಬರ್ಬೋದು, ವಯಸ್ಕರಲ್ಲಿಯೂ ಸಹ ಬರ್ಬೋದು. ಆದರೆ ಸಾಮಾನ್ಯವಾಗಿ ಬರುವಂಥದ್ದು ಒಂದು 60 ವರ್ಷಕ್ಕಿಂತ ಹೆಚ್ಚಿನವರಲ್ಲಿ. ನಾವು ಕ್ಯಾಂಪ್ ಬಂದ ತಕ್ಷಣ ಒಂದು ಉದಾಸೀನದ ಮನೋಭಾವನೆ ಇರ್ತದೆ. ನಿಮಗೆ ಹೇಳ್ತೇನೆ, ಈ ಕ್ಯಾಂಪಲ್ಲಿ ಇವತ್ತು ನನ್ನ ಒಂದು 3-4 ಜನ ಆತ್ಮೀಯರು ಕಳೆದ ತಿಂಗಳು ಒಬ್ಬರಿಗೆ ಮಾಡಿಕೊಟ್ಟಿದ್ದೆ. ಬಸವರಾಜಣ್ಣ ಕೂತಿದ್ದಾರೆ, ಮತ್ತೆ ಅಬ್ದುಲ್ ರೆಹಮಾನ್ ಸಾಹೇಬರು ಕೂತಿದ್ದಾರೆ. ಅವರಿಗೆಲ್ಲ ಒಂದೊಂದು ಕಣ್ಣು ಆಪರೇಷನ್ ಸ್ವಲ್ಪ ಸಮಯದ ಮುಂಚೆ ಮಾಡಿಕೊಟ್ಟಿದ್ದೇವೆ ನಾವು. ಅವರಾಗೆ ಸರ್ ಎಷ್ಟು ದಿವಸ ಆಯ್ತು, ಇನ್ನೊಂದು ಸಹ ಕಣ್ಣನ್ನು ಸಹ ಮಾಡಿಕೊಡಿ. ಯಾಕೆ ಆ ವಿಶ್ವಾಸ ಅವರಲ್ಲಿದೆ ಹೇಳಿ? ಆ ಒಂದು ಕಣ್ಣನ್ನು ನಾವು ಶಿಬಿರ ಅಂತ ಹೇಳಿ ಕರ್ಕೊಂಡೋಗಿರೋದಲ್ಲ, ಜನರಿಗೆ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಕರ್ಕೊಂಡೋಗಿ ಅವರಿಗೆ ದೃಷ್ಟಿ ಚೆನ್ನಾಗಿ ಬರುವಾಗೆ ನಾವು ಮಾಡಿಕೊಟ್ಟದ್ರಿಂದ ಇನ್ನೊಂದು ಕಣ್ಣಿಂದು ಪೊರೆ ಚಿಕಿತ್ಸೆಯನ್ನ ಮಾಡಿ ಅಂತ ಅವರು ದೂರದಿಂದ ಬಂದಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಪ್ರಥಮವಾಗಿ ಬಂದಿದ್ದೀರಿ, ನಿಮಗೆ ಗೊತ್ತಿರ್ತದೆ, ಸಾಧಾರಣ ಗೊತ್ತಿರ್ತದೆ, ಒಂದು ಬಿಳಿ ಬಟ್ಟೆ ಕಟ್ಟಿದಾಗೆ ದೃಷ್ಟಿ ಮಸ್ಕಾಗ್ತಾ ಹೋಗ್ತದೆ. ಇದ್ದಕ್ಕಿದ್ದಾಗೆ ಮಸ್ಕಾಗುದಿಲ್ಲ. 1 ತಿಂಗಳ 2 ತಿಂಗಳ ಅಥವಾ ಒಂದು 6 ತಿಂಗಳ ಕ್ರಮೇಣ ಮಸ್ಕಾಗ್ತದೆ. ಅದು ಪೊರೆ. ದೂರದ್ದು ಏನು ಕಾಣುದಿಲ್ಲ. ಎಲ್ಲ ದಿನದ 24 ಗಂಟೆ ಸಹ ಮಂಜು ಬಿದ್ದಾಗ ಹೇಗೆ ನಮಗೆ ದೂರದ ವಸ್ತುಗಳು ಕಾಣೋದಿಲ್ಲ, ಹಾಗೆ ಮಸ್ಕಾಗ್ತಾ ಹೋಗ್ತದೆ. ನಿಮ್ಮಲ್ಲಿ ಬಂದವರಲ್ಲಿ ಯಾರಾದರೂ ಈ ತರದ ತೊಂದರೆ ಇದ್ದವರಿದ್ದರೆ ದಯವಿಟ್ಟು ಕೋವಿಡ್ ಪರೀಕ್ಷೆ ಮಾಡಿದ್ರೆ ಅವರನ್ನ ಇವತ್ತೇ ನಾವು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೇವೆ. ನೆಗೆಟಿವ್ ಇರಬೇಕು. ಕೋವಿಡ್ ಪರೀಕ್ಷೆ ಮಾಡಿ ನೆಗೆಟಿವ್ ಇರಬೇಕು. ಒಂದು ವೇಳೆ ಕೋವಿಡ್ ಪರೀಕ್ಷೆ ಮಾಡಿಲ್ಲ, ಪೊರೆ ಇದೆ, ಏನ್ ಮಾಡೋದು? ಅದಕ್ಕೂ ನಾನು ಗಂಗಾಧರ ಶೆಟ್ಟರ್ ಬಗ್ಗೆ ಈ ಸಂದರ್ಭದಲ್ಲಿ ಅವರ ಮಾತು ಹೇಳಿಬಿಡ್ತೇನೆ. ಈ ನೆಲ್ಯಾಡಿ ಪ್ರದೇಶದಲ್ಲಿ ಗಂಗಾಧರ ಶೆಟ್ಟರು ಕಣ್ಣಿನ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನೇ ಮನಸ್ಸಲ್ಲಿ ಎಷ್ಟೋ ಸರಿ ಅಂದ್ಕೊಳ್ತೇನೆ. ಒಬ್ಬ ವ್ಯಕ್ತಿಯಾಗಿ ಸಾಧಾರಣ 10-20 ವರ್ಷದಿಂದ ಈ ಕ್ಷೇತ್ರದಲ್ಲಿ, ಇನ್ನು ಅನೇಕ ಕ್ಷೇತ್ರದಲ್ಲಿ ಅವರು ದುಡಿತಾ ಇದ್ದಾರೆ ಸಮಾಜದಲ್ಲಿ. ಆದರೂ ಒಂದು ಕಣ್ಣಿನ ಶಿಬಿರವನ್ನ ಏರ್ಪಡಿಸುವಂತ ವಿಚಾರದಲ್ಲಿ ದೇವರವರಿಗೆ ಎಷ್ಟು ಒಂದು ಒಳ್ಳೆಯ ಧೈರ್ಯವನ್ನು ತುಂಬಿದ್ದಾರೆ, ಎಷ್ಟು ಅನುಕೂಲವನ್ನ ಕೊಟ್ಟಿದ್ದಾರೆ. ಎಲ್ಲರನ್ನೂ ಕಲೆ ಹಾಕಿ ಇಂಥ ಶಿಬಿರಗಳನ್ನ ಮಾಡುವಂಥದ್ದು ಬಹಳ ಕಷ್ಟ. ಇವತ್ತು ನಾನು ನೋಡಿದ್ದೇನೆ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ, 1 ತಿಂಗಳಿಂದನೂ ಈ ಶಿಬಿರವನ್ನ ಆರ್ಗನೈಸ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಯಾವ ಕಾರಣಕ್ಕೆ? ಈ ಪರಿಸರದ ಜನರಿಗೆ ಒಂದು ಆರೋಗ್ಯದ ಪ್ರಯೋಜನ ಸಿಗ್ಬೇಕು ಅಂತ. ನಿಮ್ಗೆ ನಾವೆಲ್ಲ ನೋಡ್ಬೋದು, ಅಪ್ಪ ಯಾರು, ಅಮ್ಮ ಯಾರು, ಸೌಂದರ್ಯ, ಸಿಟಿ ಎಲ್ಲಾನು ಕಣ್ಣಿಂದ ನೋಡ್ಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ. ಅದಕ್ಕೋಸ್ಕರ ನೇತ್ರದಾನ ಮಾಡಬೇಕು. ನಮ್ಮ ಡಾಕ್ಟರ್ ಕೂಡ ಮಾಡೋರು ಅಂತ ಅದನ್ನು ನಾನು ಇವತ್ತು ಘೋಷಣೆ ಮಾಡ್ತೇನೆ. ನಾನು ನೇತ್ರದಾನ ಮಾಡ್ಲಿಕ್ಕಿದ್ದೇನೆ. ನನ್ನ ಸಾಮಾನ್ಯ ಕೂಡ ನಾನು ನೇತ್ರದಾನ ಮಾಡ್ತೇನೆ. ಮತ್ತೆ ವಿಶೇಷತೆ ಅಂತಂದ್ರೆ ನಮ್ಮ ರಾಜ್ಕುಮಾರ್ ಹೇಳಿದ್ರು, ಹೊರನಾಟ ರಾಜ್ಕುಮಾರ್ ಅವರು ಫಸ್ಟ್ ದಾನ ಕೊಟ್ಟರು ನಮ್ಗೆ ಬೆಂಗಳೂರಲ್ಲಿ. ಭುಜಂಗ್ ಶೆಟ್ಟರು ಮತ್ತು ನಮ್ಮ ಇಲ್ಲಿವರೆಲ್ಲ ಮಂಗಳೂರಿನವರೇ ಅವರು. ಭುಜಂಗ್ ಶೆಟ್ಟರು ಡಾಕ್ಟರ್ ಅವರು ನಮ್ಮ ನಾರಾಯಣ ನೇತ್ರದಲ್ಲಿ ಇದ್ರು. ಅಲ್ಲಿ ಕಣ್ಣು ಡಾಕ್ಟರ್ ಆಗಿ ಅಲ್ಲಿ ಮಾಡ್ತಾರೆ. ಈಗ ಸಪ್ರೇಟ್ ಮಾಡಿದ್ದಾರೆ. ನಮ್ಮ ಇರಬೇಕು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಟೆಂಪಲ್ ಇದೆ, ಕೃಷ್ಣ ಟೆಂಪಲ್ ಇದೆ, ಎಲ್ಲ ಅಲ್ಲೊಂದು ಹಾಸ್ಪಿಟಲ್ ನೇತ್ರಧಾಮ ಅಂತ ಮಾಡಿದ್ದಾರೆ, ಹಾಸ್ಪಿಟಲ್ ಮಾಡಿದ್ದಾರೆ. ಅಲ್ಲೊಂದೆಲ್ಲ ನಮ್ಮ ರಾಜ್ಕುಮಾರ್ 2 ಕಣ್ಣು ಕೊಟ್ಟರು. 2 ಕಣ್ಣು, 1 ಕಣ್ಣು ಕೊಟ್ಟರೆ, ಒಬ್ಬರು ಕಣ್ಣು ಕೊಟ್ಟರೆ ಅದು ಇಬ್ಬರಿಗೆ ಆಗ್ತದೆ. ಇಬ್ಬರಿಗೆ ಆಗ್ತದಲ್ಲ, ಅದು ಇಬ್ಬರು ನೋಡ್ಬೇಕು, ಇಬ್ಬರು ಕೊಡ್ಬೋದು. 4 ಜನಕ್ಕೆ ಆಗ್ತದೆ ಅಂತ ಹೇಳ್ತಾರೆ, 4 ಜನಕ್ಕೆ ಆಗ್ತದೆ. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಮೊನ್ನೆ ನೋಡಿ ಅವರು ಕೊಟ್ಟರು. ಅವರು ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು 6 ಗಂಟೆಗೆ ಕೊಡ್ಬೇಕಂತ 6 ಅವರ್ಸ್ ಅಲ್ಲಿ ನಾವು ಯಾರನ್ನ ಹೇಳಿ ಪಕ್ಕದಲ್ಲಿ ಯಾರು ಹಾಸ್ಪಿಟಲ್ ಫೋನ್ ಮಾಡಿದಾಗ ನಮ್ಮ ಹಿರಿಯರು ಯಾರು ಹೇಳಿದ್ರು, ನಮ್ಮ ಡಾಕ್ಟರ್ ಹೇಳ್ತಾರೆ ನಾವು ಯಾವಾಗ ನೇತ್ರದಾನ ಮಾಡ್ಬೇಕಂದ್ರೆ ನಮ್ಮ ತೀರೋದಾಗ ಮಾಡ್ಲಿಕ್ಕಂತ ಮಾಡ್ಬೋದು. ಅದನ್ನ ಮಾಡಿದಾಗ ಹೇಳ್ಬೇಕಂದ್ರೆ ಇಮಿಡಿಯೇಟ್ ನಾವು ಹೇಳ್ಬೇಕು 6 ಗಂಟೆಯಲ್ಲಿ ಯಾರು ಡಾಕ್ಟರ್ ಒಂದು ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ, ಇಮಿಡಿಯೇಟ್ ಬಂದು ಮನೆಯಲ್ಲೇ ಬಂದು ನಮ್ಗೆಲ್ಲ ಕಷ್ಟಿಕ ಮುಖಾಂತರ ತಗೊಂಡು ಹೋಗ್ತಾರೆ. ಅದನ್ನ ಇನ್ನೊಂದು 4 ಜನಕ್ಕೆ ಒಂದು ಬೆಳಗಾಗುವಂತ ಕಾರ್ಯಕ್ರಮವನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ನೇಮರಾಜ್ ಕಲಾಯಿ, ನೋಣಯ್ಯ ಪೂಜಾರರು ಎಲ್ಲ ಈ ವಲಯಕ್ಕೊಂದು ಇದರ ಒಂದು ಸೌಲಭ್ಯ ಸಿಗಬೇಕು. ನಮ್ಮ ಈ ಎಲ್ಲ ಜನರಿಗೆ ಇದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಂಡು
ಎಲ್ಲ ಪಡ್ಕೊಳ್ಬೇಕಾಗಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ, ವಿಶೇಷವಾಗಿ ನಮ್ಮ ಗಂಗಾಧರ ಶೆಟ್ಟರ ಬಗ್ಗೆ ಎರಡು ಮಾತು ಹೇಳಿ. ಈ ಕೋವಿಡ್ ಸಂದರ್ಭ ಇರ್ಬೋದು, ಇದೊಂದು 40ನೇ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಇದೇ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ಕೆಲಸ ಮಾಡುವ ಶಕ್ತಿ ಕೊಡಲಿ, ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲಿ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ಆಗಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು ಮಾತುಗಳನ್ನು. ಶಸ್ತ್ರಚಿಕಿತ್ಸಾ ಶಿಬಿರ, ಅದರ ಜೊತೆಗೆ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯುತ್ತಿದೆ. ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಡಾಕ್ಟರ್ ಬಹಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದ ಸಂಯೋಜಕರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರ ಜೊತೆಗೆ ನಮ್ಮ ಲಕ್ಷ್ಮೀ ಮೇಡಮ್ ಕೂಡ ನಮ್ಮ ಜೊತೆಗಿದ್ದುಕೊಂಡು ಮುಂದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ನಮಗೆಲ್ಲ ಸಹಕಾರ ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆಯನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಸಮಾಜದಲ್ಲಿ ಕೆಲಸ ಇಲ್ಲದವರು ಯಾರೂ ಇಲ್ಲ. ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೀತಿಯ ಅವನದೇ ಆದಂಥ ದೇಹ ಉದ್ದೇಶಗಳಿದೆ, ಕೆಲಸ ಕಾರ್ಯಗಳಿದೆ. ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಈ ಭಾಗದ ಜನರಿಗೆ ಈ ಒಂದು ಕಾರ್ಯಕ್ರಮವನ್ನು ತಲುಪಿಸಬೇಕಂತೇಳಿ ಈ ಕಾರ್ಯಕ್ರಮದ ಸಂಯೋಜಕರು ಬಹಳ ಒಳ್ಳೆಯ ಆಲೋಚನೆಯನ್ನು ಮಾಡಿದ್ದಾರೆ. ಕಳೆದ 15-20 ದಿನಗಳ ಹಿಂದೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಸಂಯೋಜನೆ ಮಾಡುತ್ತಿರುವಂಥ ಗಂಗಾಧರ ಶೆಟ್ಟಿ ಅವರು ಕಳೆದೊಂದಿನ ಶನಿವಾರ ನಮಗೆ ಫೋನ್ ಮಾಡಿದರು. ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ, ಈ ವರ್ಷ ಕೂಡ ಸಂಯೋಜನೆ ಆಗಬೇಕು, ಅದರ ರೂಪರೇಷೆ ಬಗ್ಗೆ ನಾವೆಲ್ಲ ಮಾತಾಡ್ಲಿಕ್ಕಿದ್ದೇವೆ, ನಮಗೆ ನೀವು ಸಹಕಾರನ ಕೊಡಬೇಕು ಅಂತೇಳಿ. ಅವರು ಈ ಭಾಗದ ನಮ್ಮ ಸೇವಾ ಪ್ರತಿನಿಧಿ ಮತ್ತೆ ನಮ್ಮ ಈ ಭಾಗದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂಥ ನೇಮಿರಾಜ್ ಅವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಗಳ ಒಳ್ಳೆ ರೀತಿಯಲ್ಲಿ ಸಂಯೋಜನೆ ಮಾಡಿದ್ದಾರೆ ಅಂತ ಕೇಳಿಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜನಜಾಗೃತಿ ವೇದಿಕೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಪರಮ ಪೂಜ್ಯ ಕಾವಂದರು ಈ ಭಾಗದ ಜನರಿಗೆ ನಮ್ಮಲ್ಲಿರುವಂಥದ್ದೆಷ್ಟೋ ಲೋಪಗಳಿರ್ಬೋದು, ನಾವು ಗೊತ್ತಿಲ್ಲದೆಯ ಒಂದು ರೀತಿಯಲ್ಲಿ ನಾವು ವ್ಯಸನಕ್ಕೆ ಇವತ್ತು ಬಲಿಯಾಗ್ತಾ ಇದ್ದೇವೆ. ಮುಖ್ಯವಾಗಿ ಮಧ್ಯವರ್ಜನ ಶಿಬಿರದ ಮೂಲಕ ಜನರನ್ನ ಜಾಗೃತಿಗೊಳಿಸಿ ಒಂದು ರೀತಿಯ ಸಮಾಜವನ್ನ ತಿದ್ದುವಂಥದ್ದು, ಬಲಪಡಿಸುವಂಥ ಕೆಲಸವನ್ನು ಪರಮ ಪೂಜ್ಯರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಜನಜಾಗೃತಿ ವೇದಿಕೆ ಬಹಳ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ಗಂಗಾಧರ ಶೆಟ್ಟಿ ಅವರು ನಮ್ಮ ನೆಲ್ಯಾಡಿ ವಲಯದ ಜನಜಾಗೃತಿ ವೇದಿಕೆಯನ್ನ ಪ್ರತಿನಿಧಿಸಿ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ಕಣ್ಣಿನ ಶಿಬಿರವನ್ನು ಆಯೋಜನೆ ಮಾಡಿ ಈ ಭಾಗದೆಲ್ಲ ಜನರ ಈ ಭಾಗದಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾಡ್ತಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಭಾಗದಲ್ಲಿ ಜನಜಾಗೃತಿ ವೇದಿಕೆಯನ್ನ ನಾವು ಈ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಆಡಳಿತ ವಿಚಾರಕ್ಕೆ ಅನುಗುಣವಾಗಿ ನಮ್ಮ ಕಡಬ ತಾಲೂಕನ್ನು ನಾವು ಬೇರೆ ಬೇರೆ ವಲಯವಾಗಿ ರೂಪುಗೊಳಿಸಿದ್ದೇವೆ. ಮುಖ್ಯವಾಗಿ ಇವತ್ತು ನಮ್ಮ ಏನು ಈ ಕಾರ್ಯಕ್ರಮ ಆಗ್ತಿದೆಯಾ ಇದನ್ನ ಗೋಳಿತೊಟ್ಟ ವಲಯಕ್ಕೆ ನಾವು ಸೇರ್ಪಡೆಗೊಳಿಸಿದ್ದೇವೆ. ಹಾಗಾಗಿ ಗೋಳಿತೊಟ್ಟ ವಲಯದಲ್ಲಿ ಮುಖ್ಯವಾಗಿ ನೋಣಯ್ಯ ಪೂಜಾರಿ ಅವರು, ಇವರು ಕೂಡ ಒಳ್ಳೆಯ ಸಮಾಜ ಚಿಂತನೆ ಇರುವ ಶಿಬಿರದ ಸಂಯೋಜಕ ನೇಮಿರಾಜ ಕಲಾಯಿ ವಂದಿಸಿದರು. ಡಾಕ್ಟರ್ ಶಿಶಿರ, ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಯಾಡಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದ ಮೇಡಮ್. ಶಿಕ್ಷಕ ರಾಮಣ್ಣಗೌಡ ಕಾರ್ಯಕ್ರಮ ನಿರೂಪಿಸಿದರು. ಶಿಬಿರದಲ್ಲಿ 160 ಜನ ಭಾಗವಹಿಸಿ ಕಣ್ಣಿನ ತಪಾಸಣೆ ನಡೆಸಿಕೊಂಡರು. ಸುಮಾರು 120 ಕನ್ನಡಕಗಳನ್ನು ಆನಂದಾಶ್ರಮ ಸೇವಾ ಟ್ರಸ್ಟಿನ ನೇತೃತ್ವದಲ್ಲಿ ಉಚಿತವಾಗಿ ವಿತರಿಸಲಾಯಿತು. 10 ಜನರನ್ನು ಶಸ್ತ್ರಚಿಕಿತ್ಸೆಗೆ ಕಳುಹಿಸಲಾಯಿತು. ತುಂಬು ಹೃದಯದ ನಮಸ್ಕಾರಗಳು. ನಾನು ಗಂಗಾಧರ ಶೆಟ್ಟಿ ಹೊಸಮನೆ, ನೆಲ್ಯಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷನಾಗಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷನಾಗಿ 10 ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದೇನೆ. ನಾನು ಕಳೆದ 20 ವರ್ಷಗಳಿಂದ ನೆಲ್ಯಾಡಿ ಅದೇ ರೀತಿ ಸುತ್ತಮುತ್ತಲಿನ 10 ಗ್ರಾಮಗಳಲ್ಲಿ ಕಣ್ಣಿನ ತೊಂದರೆ ಇರುವಂಥ ಅನೇಕ ಜನರನ್ನು ಮನಗಂಡು ನಮಗೊಂದು ಹೊಸ ಹುಮ್ಮಸ್ಸು ಬಂತು. ಯಾಕಂತ ಹೇಳಿದರೆ ಒಂದು ಕಣ್ಣಿನ ಶಿಬಿರ ಮಾಡಬೇಕು. ಆ ಮೂಲಕ ಪ್ರಥಮ ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ನಾನು ಪಡುಬೆಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭಿಸಿದೆ. ಅದು ಒಂದು ಒಳ್ಳೆಯ, ಎಲ್ಲರಿಗೂ ತುಂಬ ಅನುಕೂಲ ಆಯಿತು. ಆನಂದಾಶ್ರಮ ಸೇವಾ ಟ್ರಸ್ಟ್ ಡಾಕ್ಟರ್ ಗೌರಿಪೈ ಅವರಿಂದ ಉಚಿತ ಕನ್ನಡಕಗಳನ್ನು ಆ ಶಿಬಿರದಲ್ಲಿ ವಿತರಿಸಲಾಯಿತು. ಈ ಒಂದು ಶಿಬಿರದಲ್ಲಿ ಅನೇಕ ಫಲಾನುಭವಿಗಳು ನಮಗೆ ಒಳ್ಳೆಯ ನಮಗೊಂದು ಪ್ರೀತಿಯ ಮಾಹಿತಿಯನ್ನು ನೀಡಿದರು, ನಮಗೆ ಪ್ರೋತ್ಸಾಹ ನೀಡಿದರು. ಇದು ಒಳ್ಳೆಯ ಶಿಬಿರ, ಇಂಥ ಶಿಬಿರಗಳು ನಮಗೆಲ್ಲ ಬಹಳ ಅನುಕೂಲ ಆಗ್ತದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಮಗೆಲ್ಲ ಒಂದು ಪ್ರೋತ್ಸಾಹ ನೀಡಿದ ಫಲವಾಗಿ ಆ ನಂತರದ ದಿನಗಳಲ್ಲಿ ನನಗೂ ಇದರ ಬಗ್ಗೆ ಒಂದು ಸಾಹಸ ಅಂತ ಹೇಳ್ಬೋದು. ಅಂದರೆ ಒಂದು ಶಿಬಿರ ಮಾಡಬೇಕಂತ ಹೇಳಿದ್ರೆ ಅದು ಸುಲಭ ಅಲ್ಲ. 10 ಸಂಘ ಸಂಸ್ಥೆಗಳನ್ನು ಕೈ ಜೋಡಿಸಿಕೊಂಡು ಆ ಸಮಯಕ್ಕೆ ಸರಿಯಾಗಿ ಜನರ ಅಹವಾಲವನ್ನು ಕೇಳಬೇಕು. ಈ ಕಡೆ ನಮ್ಮ ಸಂಘ ಸಂಸ್ಥೆಗಳನ್ನು ಒಂದು ಒಳ್ಳೆಯ ಸಮನ್ವಯತೆಯಿಂದ ಕೊಂಡೋಗಬೇಕು. ಇದು ಬಹಳ ಕಷ್ಟದ ಕೆಲಸ. ಆದರೂ
ಒಂದು ಹೋರಾಟ ಇದರ ಬಗ್ಗೆ ಮಾಡಬೇಕೆನ್ನುವಂಥ ಒಂದು ತುಡಿತದಿಂದ ಆ ನಂತರದ ದಿನಗಳಲ್ಲಿ ನಾನು ಕಣ್ಣಿನ ಕ್ಯಾಂಪ್ಗಳನ್ನು ಮಾಡಲು ಪ್ರಾರಂಭಿಸಿದೆ. 10 ವರ್ಷಗಳಿಂದ ಈ ದಿನದವರೆಗೆ ಇಂದು ಕೊಣಾಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 40ನೇ ಕಣ್ಣಿನ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ಆನಂದಾಶ್ರಮ ಸೇವಾ ಟ್ರಸ್ಟ್ ಮತ್ತು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಮಂಗಳೂರು ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಇವತ್ತು 40ನೇ ಶಿಬಿರವನ್ನು ನಾವು ಆಯ್ದುಕೊಂಡಿದ್ದೇವೆ. ಕಳೆದ 20 ವರ್ಷದಿಂದ ಶ್ರೀ ಆನಂದಾಶ್ರಮ ಸೇವಾ ಟ್ರಸ್ಟ್ ಅದರ ಮಾತೃಶ್ರೀಯವರಾದಂಥ ನಮ್ಮ ಹಿರಿಯರಾದಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಗೌರಿಪ್ಪಯ್ಯವರ ಒಂದು ಮಾರ್ಗದರ್ಶನದೊಂದಿಗೆ ಈ ಕ್ಯಾಂಪ್ ಅತ್ಯಂತ ಯಶಸ್ವಿಯಾಗಲು ಸಾಧ್ಯವಾಯಿತು. ಅಂದರೆ ಬರೀ ಕಣ್ಣಿನ ತಪಾಸಣೆ ಅಲ್ಲ, ಆ ಕಣ್ಣಿನ ತೊಂದರೆ ಇದ್ದವರಿಗೆ ಪೊರ ಶಸ್ತ್ರಚಿಕಿತ್ಸೆಯ ಒಟ್ಟಿಗೆ ಆ ಕಣ್ಣಿನ ಒಂದು ದೃಷ್ಟಿದೋಷದವರಿಗೆ ಕನ್ನಡಕ ವಿತರಣೆ ಸ್ಥಳದಲ್ಲಿ ಇದು ಬಹಳ ಒಂದು ಪರಿಣಾಮಕಾರಿಯಾದಂಥ ಶಿಬಿರ. ಈ ಶಿಬಿರದಲ್ಲಿ ನಮ್ಮ ಈ 40 ಶಿಬಿರಗಳಲ್ಲಿ ಸಾವಿರಾರು ಮಂದಿ ಉಚಿತ ಕನ್ನಡಕಗಳನ್ನು ಪಡ್ಕೊಂಡಿದ್ದಾರೆ. ಇದರೊಂದಿಗೆ ನಮ್ಮ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಡಾಕ್ಟರ್ ಶಾಂತರಾಜರವರು, ಡಾಕ್ಟರ್ ಅನಿಲ್ ರಾಮಾನುಜಂರವರು, ಡಾಕ್ಟರ್ ಸತ್ಯನಾರಾಯಣ ಅವರು ಇವರ ಎಲ್ಲರ ಒಂದು ಮಾರ್ಗದರ್ಶನದೊಂದಿಗೆ ಈ ಶಿಬಿರ ಒಂದು ಒಳ್ಳೆಯ ರೀತಿಯಿಂದ ಪ್ರತಿ ಮಂಗಳವಾರ ಶುಕ್ರವಾರ ಈ 2 ದಿವಸಗಳಲ್ಲಿ ಇದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಆದರೂ ಇದನ್ನು ಸಂಘಟನೆ ವ್ಯವಸ್ಥಾಪನೆ ಮಾಡುವಂಥ ಕೆಲಸ ಅದು ಸಂಘಟನೆ ಮತ್ತು ಅಲ್ಲಿ ಮಾಡುವಂಥ ವ್ಯವಸ್ಥಾಪಕರಿಗೆ ಇರ್ತದೆ. ನಾನು ಒಂದು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಒಬ್ಬ ವ್ಯಕ್ತಿಯಾಗಿ ಇದನ್ನು ನಾನು ಮಾಡಿದ್ದೇನೆ. ಯಾಕೆಂದರೆ ಸಂಘ ಸಂಸ್ಥೆಗಳು ಜವಾಬ್ದಾರಿ ತೆಗೊಳ್ತದೆ, ಆದರೂ ಒಬ್ಬ ವ್ಯಕ್ತಿ ಜವಾಬ್ದಾರಿ ತೆಗೊಂಡು ಎಲ್ಲ ಸಂಘ ಸಂಸ್ಥೆಗಳನ್ನು ಕೈಜೋಡಿಸಿಕೊಂಡು ಈ ಶಿಬಿರಗಳನ್ನು ಮಾಡುವಂಥದ್ದು ಒಂದು ಕಷ್ಟ ಸಾಧ್ಯ. ಆದರೂ ನನಗೆ ಇದರಲ್ಲಿ ನೆಮ್ಮದಿ ಇದೆ. ಯಾಕಂತ ಹೇಳಿದರೆ ನಾವು ಹೊರಗೆ ಹೋಗುವಾಗ ಅನೇಕ ಮಂದಿ ಹೇಳ್ತಾರೆ, ನಾವು ನಿಮ್ಮ ಕ್ಯಾಂಪಿನಲ್ಲಿ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡವರು, ನಮಗೆ ದೃಷ್ಟಿ ಬಂದಿದೆ, ನನಗೆ ಎಲ್ಲ ಬಹಳ ನಿಮ್ಮಿಂದ ಅನುಕೂಲ ಆಗಿದೆ ಎನ್ನುವಂಥ ಒಂದು ಅವರ ಒಂದು ಹೇಳಿಕೆ ನಮಗೆ ದೊಡ್ಡ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಂಥ ನಮಗೆ ಒಂದು ಅನುಭವ ಆಗ್ತದೆ. ನನಗೆ ಒಂದು ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಈ ಶಿಬಿರಗಳಲ್ಲಿ ವಿಶೇಷವಾಗಿ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಗೋಳಿತೊಟ್ಟು ವಲಯ ಅಧ್ಯಕ್ಷರಾದಂಥ ನೊಣೆ ಪೂಜಾರಿ ಅಂಬರ್ಜಿಯವರು ನನ್ನೊಂದಿಗಿದ್ದಾರೆ. ಅದರೊಂದಿಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳು, ಗೋಳಿತೊಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಶ್ರೀ ನೇಮಿರಾಜ್ ಕಲೈಯವರು, ಇವರು ನನ್ನ ಈ ಶಿಬಿರಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನನಗೆ ಜೊತೆಗಾರಿಕೆಯಿಂದ ಈ ಶಿಬಿರ ಯಶಸ್ವಿ ಮಾಡುವಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಇವತ್ತಿನ ಈ 40ನೇ ಶಿಬಿರ ಆಗಿರ್ಬೋದು, ಕಳೆದ ಹಿಂದಿನ ಶಿಬಿರಗಳಲ್ಲೂ ನನಗೆ ವಿಶೇಷವಾದಂಥ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿ ಈ ಶಿಬಿರವನ್ನು ಯಶಸ್ವಿಗೊಳಿಸುವಲ್ಲಿ ಈ ಇಬ್ಬರು ಅತ್ಯಂತ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂಥ ವ್ಯಕ್ತಿಗಳು ನನಗೆ ಬಹಳಷ್ಟು ನೆರವಾಗಿದ್ದಾರೆ. ಇದರೊಂದಿಗೆ ನನ್ನ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಆಗಿರ್ಬೋದು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ವೇದಿಕೆ, ಅದೇ ರೀತಿ JC ಸಂಸ್ಥೆ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮಗೆ ಇಂಥ ಕ್ಯಾಂಪ್ಗಳನ್ನು ಮಾಡಲು ವಿಶೇಷ ಪ್ರೋತ್ಸಾಹವನ್ನು ನೀಡಿದೆ. ಈ ಸಂದರ್ಭದಲ್ಲಿ ನಾನು ಈ ಶಿಬಿರ ಇಂದು ಕೊಣಾಲು ಶಾಲೆ ನಡೆಯುವಂಥ ಶಿಬಿರ ಒಂದು ಎಲ್ಲರಿಗೂ ಒಳ್ಳೆಯ ಬೆಳಕನ್ನು ಕೊಡಲಿ, ಆ ಮೂಲಕ ಅನೇಕ ಕಣ್ಣಿನ ಪೊರೆ ಇವತ್ತು 10 ಜನ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ. 160 ಮಂದಿಗೆ ಇವತ್ತು ಕನ್ನಡಕ ವಿತರಣೆ ಆಗಿದೆ, ಕಣ್ಣಿನ ತಪಾಸಣೆ ಆಗಿದೆ. 120 ಜನರಿಗೆ ಕನ್ನಡಕ ವಿತರಣೆ ಮಾಡಿದೆ. ಇಂಥ ಶಿಬಿರಗಳು ಇನ್ನೂ ಒಂದು 100 ಕಣ್ಣಿನ ಕ್ಯಾಂಪಿನವರೆಗೆ ಮಾಡಬೇಕೆನ್ನುವಂಥ ಒಂದು ಆಸೆ ನಮಗಿದೆ. ದೇವರು ನಮಗೆ ಒಳ್ಳೆಯ ಆಯುಷ್ಯವನ್ನು ಕೊಟ್ಟಾಗ, ನಮಗೊಂದು ಆರೋಗ್ಯವನ್ನು ಕೊಟ್ಟಾಗ ಇಂಥ ಶಿಬಿರಗಳನ್ನು ನಮ್ಮ ಎಲ್ಲ ಕಡಬ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ, ಅದೇ ರೀತಿ ಪುತ್ತೂರು ತಾಲೂಕು ಜೊತೆ ಸೇರಿಸಿಕೊಂಡು ಮಾಡಬೇಕೆನ್ನುವಂಥ ಒಂದು ವಿಶೇಷವಾದಂಥ ಒಂದು ಪ್ರೀತಿ ನನಗಿದೆ. ಅದು ದೇವರ ಕೈಲಿ ಆ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ನೀಡಿದಲ್ಲಿ ಇದು ಸಾಧ್ಯ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ನಾನು ಹೇಳುತ್ತಾ, ಮತ್ತೊಮ್ಮೆ ಈ ಶಿಬಿರಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ವಂದಿಸುತ್ತಾ, ವಿಶೇಷವಾಗಿ ನಾನು 25ನೇ ಕಣ್ಣಿನ ಶಿಬಿರ ನಮ್ಮ ನೆಲ್ಯಾಡಿಯಲ್ಲಿ ಆದಾಗ ನನಗೆ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಮಂಗಳೂರು, ಅದೇ ರೀತಿ ಲಯನ್ಸ್ ಕ್ಲಬ್, ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನೆ ಆಗಿನ ಯೋಜನಾಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ನನಗೆ ನೇತ್ರಬಂಧು ಎನ್ನುವಂಥ ಗೌರವ ಬಿರುದನ್ನು ಕೊಟ್ಟರು. ಆ ನಂತರದ ಒಂದು ಜವಾಬ್ದಾರಿ ನನಗೆ ಜಾಸ್ತಿ ಆಯಿತು. ಈ ನಿಟ್ಟಿನಲ್ಲಿ ಈ ಶಿಬಿರವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಇದು ಎಲ್ಲರಿಗೂ, ಗ್ರಾಮೀಣ ಭಾಗದ ಎಲ್ಲ ಆ ನೇತ್ರಹೀನರಿಗೆ ಅನುಕೂಲ ಆಗಲಿ, ಕಣ್ಣಿನಿಗೆ ಬೆಳಕು ಅವರಿಗೆ ಬರಲಿ, ಆ ಮೂಲಕ ಆ ಬೆಳಕನ್ನು ಕೊಟ್ಟಂಥ ಆ ಒಂದು ಭಾಗ್ಯ, ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.